ಅದನ್ನು ತಾವು ಈಗ ಚರ್ಚೆ ಮಾಡಬಹುದು. ಮತ್ತೆ ಮಕ್ಕಳು ಕೂಡ ಆಗ ಮೊನ್ನೆ ನಾವು ಮಗ ಕೂಡ ಕ್ಲಾಸ್ ತರಗತಿಯಲ್ಲಿ ಹೇಳಿದ್ದೀನಿ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಮಾಡುವಾಗ ಇನ್ನು ನಿಮ್ಮಿಂದ ಏನಾದರೂ ಬೇರೆ ಏನಾದರೂ ವಿಷಯಗಳಿದ್ರೆ ಅಥವಾ ನಿಮ್ಮ ಪಾಲಕರಿಂದ ಇರ್ಬೋದು, ನಿಮ್ಮಿಂದ ಇರ್ಬೋದು, ಅದು ಕೂಡ ಇವತ್ತು ತಾವು ನೇರವಾಗಿ ಚರ್ಚೆ ಮಾಡಬಹುದು. ಇದು ಕೂಡ ಆ್ಯಕ್ಚುಲಿ ಇವತ್ತು ಸಭೆ ಕೂಡ ಯೂಟ್ಯೂಬ್ ಲೈವ್ ಇತ್ತು, ಆನ್ಲೈನ್ ಸಭೆ ಮಾಡುವಂಥದ್ದು ಹೆಚ್ಚು ನೇರವಾಗಿ ನೇರ ಪ್ರಸಾರ ಇರ್ತದ್ದು. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾವು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ವಿ. ಅದು ಕೂಡ ಲಿಂಕನ್ನು ಕೂಡ ನಾವು ಇಲ್ಲಿ HM ಇವರಿಗೆ ಅದರ ಲಿಂಕನ್ನು ಕಳಿಸ್ತೀವಿ. ಆಮೇಲೆ ನಾವು ಅಪ್ಲೋಡ್ ಮಾಡೋಣ. ಆ ಲಿಂಕನ್ನು ನಿಮ್ಮ ಪಾಲಕರ ಪೋಷಕರಿಗೆ ಸಂಬಂಧಪಟ್ಟಂತ ವಾಟ್ಸಪ್ ಕೂಡ ಬರುತ್ತೆ. ಅದು ಕೂಡ ಸಭೆಯ ಒಂದು ಇವತ್ತಿಗೆ ಸಭೆ ಆಗಿದೆ. ಅದನ್ನು ಪೂರ್ತಿ ಸ್ಟಾರ್ಟಿಂದ ಎಂಟುವರೆಗೂ ನಾವು ವೀಕ್ಷಣೆ ಮಾಡಬಹುದು. ಅದೇ ತರ ಬೇರೆ ಶಾಲೆಗಳಲ್ಲೂ ಕೂಡ ಎಲ್ಲ ಆಗಿದ್ದು ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದು ಕೂಡ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಸೋಷಿಯಲ್ ಐಡಿ ಸಿದ್ದಾಪುರ ಅಂತ ನೋಡಿದ್ರೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಶಾಲಾ ಸಭೆಗಳು ಅಥವಾ ಗ್ರಾಮ ಪಂಚಾಯತ್ ಸಭೆಗಳನ್ನು ಕೂಡ ನೀವು ನೇರವಾಗಿ ಯೂಟ್ಯೂಬ್ ಅಲ್ಲಿ ಅದನ್ನ ವೀಕ್ಷಣೆ ಮಾಡಬಹುದು. ಸಾರ್ವಜನಿಕರ ಅವಶ್ಯ ಉಂಟು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳಿದ್ರೆ ಅಥವಾ ತಮ್ಮಿಂದ ಪಾಲಕರಿಂದ ತಮ್ಮಿಂದ ಏನಾದರೂ ವಿಷಯಗಳು ಚರ್ಚೆ ಮಾಡುವಂತ ಇದ್ರೆ ಚರ್ಚೆ ಮಾಡಬಹುದು ಅಂತ ಹೇಳ್ತಾ ಎಷ್ಟು ದಿನದೊಳಗೆ ಸ್ಯಾಂಕ್ಷನ್ ಆಗ್ಬೋದು ಇದೆಲ್ಲ ಬಗ್ಗೆ ಹೇಳಿದ್ದು ನೀವು ಹೇಳಿದ್ರಲ್ಲಿ ಕಂಪ್ಯೂಟರ್ ಈಗ ಏನಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆ ಇದೆ. ಈಗ ಇಲಾಖೆಯೂ ಬರುವಂತ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸಂಬಂಧಪಟ್ಟಂತ ಇಲಾಖೆ ಬೇರೆ ಬೇರೆ ಸಂಬಂಧಪಟ್ಟಂತೆ ಅಲ್ಲಿ ಇಲಾಖೆ ಬರುವಂತದ್ದು. ಈಗ ಅದನ್ನೆಲ್ಲ ಸೇರ್ಬಿಟ್ಟು ನಾವು ಏನ್ ಬೇಕು ಅದನ್ನ ತರಾವ್ ಮಾಡಿಬಿಟ್ಟು ಅದನ್ನ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳಿಗೆ ಅದನ್ನ ತಲುಪಿಸುವಂಥದ್ದು ತರಾವ್ ಪ್ರತಿಯನ್ನ ಅಲ್ಲಿ ಅವರು ಪ್ರಯೋಜನ ಮಾಡ್ಬೇಕಾದ್ರೆ ಅವರಿಗೆ ಯಾವುದು ಕೊಡ್ಲಿಕ್ಕೆ ಶಾಲೆಗೆ ಅವಕಾಶ ಉಂಟಾ ಅಥವಾ ಯಾವ್ದು ಯೋಜನೆಯಲ್ಲಿ ಈಗ 12 ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಿರುತ್ತೆ ಅದರಲ್ಲಿ ಅವರು ಜಸ್ಟ್ ಪ್ರಯೋಜನ ಸೇರಿಸ್ಬಿಟ್ಟು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಏನಿದೆ ಈ ತರಾವ್ ಶಾಲೆಯಿಂದ ಏನಿದೆ ಅಧ್ಯಕ್ಷ ಮತ್ತು HM ಅವರು ಏನಿದೆ ಒಂದು ಲೆಟರ್ ಮಾಡಿಬಿಟ್ಟು ಅಲ್ಲಿಗೆ ತಲುಪಿಸೋದು. ಮತ್ತೆ ಕೊಟ್ಟ ನಂತರ ನೀವು ಪಾಲಕರಿಗೆ ನೀವು ಸ್ವಲ್ಪ ಕೊಟ್ಟ ನಂತರ ಅಲ್ಲಿ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನಮ್ದೊಂದು ಈ ತರ ಇದಾಗಿದೆ ಜೊತೆಗೆ ನಾವು ಈಗ ಕೊಟ್ಟಿದ್ದೀವಿ. ನೀವು ಎಲ್ಲೆಲ್ಲಿ ಟೆರವ್ ಕೊಟ್ಟಿದ್ದೀರಿ ಹೇಳೋದು ಮಾಹಿತಿ ಗೊತ್ತಾಗತ್ತಾ? ನೀವು ಕೊಟ್ಟ ರಿಸೀವ್ ತಗೋಬೇಕು. ನಾವು ಕೊಡಲ್ಲ, ನಾವು ಟೆರವ್ ಬಂದು ಶಾಲೆಗೆ ಕೊಡ್ತೀವಿ. ಶಾಲೆಗೆ ಕೊಟ್ಟ ನಂತರ ಅದ್ರ ಜೆರಾಕ್ಸ್ ಪ್ರತಿಯನ್ನ ಕೋಆರ್ಡಿನೇಟರ್ ಮಾಡಿಬಿಟ್ಟು SMC ಅಧ್ಯಕ್ಷರು ಮತ್ತೆ HM ಅವರು ಸೈನ್ ಮಾಡಿಬಿಟ್ಟು ಇಲಾಖೆ ಕೊಟ್ಬಿಟ್ಟು ಅವರಿಂದ ರಿಸೀವ್ ತಗೋಬರೋದು. ಈಗ ಗ್ರಾಮ ಪಂಚಾಯತ್ ರಿಸೀವ್ ತರ್ತೀರಾ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಕೂಡ ಯಾವ್ಯಾವ ಸ್ಕೀಮಲ್ಲಿ ಹಾಕಿ ಯಾವ್ದಾದ್ರು ಬರುತ್ತೆ ಅವ್ರು ನೋಡ್ಬಿಟ್ಟು ಹಾಕೊಡ್ತಾರೆ. ಅವ್ರಿಗೆ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನೀವು ಈಗ ಏನಾಗಿದೆ ಅನುದಾನ ಕೆಲವು ಕೊಡ್ಲಿಕ್ಕೆ ಬಂದು ನಿಮ್ಮ ಶಾಲೆಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಕೆಲವು ಫಾಲೋ ಅಪ್ ಮಾಡಿರಲ್ಲ, ಅದು ಹೇಳಿರಲ್ಲ, ಅವ್ರು ಗೊತ್ತಾಗಲ್ಲ. ಅವ್ರು ಇನ್ನೊಂದು ಅಧಿಕೃತವಾಗಿ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಏನಿದೆ ಈಗ ಸರ್ಕಾರದ ಬೇರೆ ಅನುದಾನಗಳು ಬರ್ಬೋದು. ಯಾಕಂದ್ರೆ ಇದನ್ನು ಕೇಳಿದ್ದಾರೆ ಈ ಮೂಲಭೂತ ಸೌಕರ್ಯಗಳು ಶಾಲೆಗಳಿಗೆ ಏನೆಲ್ಲ ಬೇಕು ಅಂತ ನೀವು ತರಾವ್ ಮಾಡಿ. ಈಗ ನೆಕ್ಸ್ಟ್ ನಮಗೂ ಕೂಡ ಮೂಲಭೂತ ಸೌಕರ್ಯಗಳು ಏನೆಲ್ಲ ಶಾಲೆಗೆ ಇಲ್ಲ ಸರ್ಕಾರದ ಒಂದು ಇದು ಬರುತ್ತೆ. ಈಗ ಅವು ಏನಾಗ್ತದೆ ಕೂಡ ಬೇರೆ ಬೇರೆ ಬರ್ಬೋದು ಅಥವಾ ಹಾಕೊಳ್ಳಿಕ್ಕೆ ಅವಕಾಶ ಏನೇನ್ ಬೇಕಂತ ಹೇಳಿ ನೀವು ಯಾರು ಶಾಲೆ ನಿಮಗೆ ಹೇಳಿದ್ರ ಅದ್ರ ಪ್ರಕಾರ ಲೀಸ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಾದ್ರು ಚೇಂಜಸ್ ಪ್ರಕಾರ ಎಲ್ಲ ಕವರ್ ಮಾಡಿದ್ದೀವಿ. ಏನಾದ್ರು ಬದಲಾವಣೆ ಇದ್ರೆ ನೀವು ಹೇಳ್ಬೋದು. ಮಕ್ಕಳು ಕೂಡ ಏನಾದ್ರು ಇದರಲ್ಲಿ ಕೇಳ್ರ ನಿಮ್ ಸಲುವಾಗಿ ಮನೆಗೆ ಮಾಡ್ತಾರ. ಈಗ ಸರ್ ಹೇಳಿದ್ದೆ ಅಂದ್ರೆ ಕೇಳಿದ್ರ ಎಂತ ಹೇಳಿದ್ರಿ? ನಿಮ್ ಸಲುವಾಗಿನೇ ಇವತ್ತಿನ ಸಭೆ ಯಾರು ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಿಮ್ ಶಾಲೆಯಲ್ಲಿ ಏನೇನ್ ನಡೀತಾ ಇದೆ, ಯಾವ್ದಾದ್ರು ಕೊರತೆ ಇದೆ, ನಿಮ್ಗೆ ಏನೇನ್ ಬೇಕು ಅಂತ ಹೇಳಿ ಒಂದ್ ಸಭೆ ಮಾಡ್ತಾ ಇರೋದು. ನೀವ್ ಹೇಳಿದ್ರ ಏನೇನ್ ಬೇಕಂತ ಹೇಳಿದ್ರ ಅವರಿಂದಲೇ ಓದಿದ್ದೀನಿ ಸರ್. ಈಗ ಲೀಸ್ಟ್ ಓದಾಗ ಸರ್ ಲೀಸ್ಟ್ ಓದಾಗ ಕೇಳಿಸ್ಕೊಂಡ್ರ ಎಲ್ಲ ಬಂದಿದ್ಯಾ ಎಲ್ಲ ಬಂದಿದೆಯಲ್ಲ ಏನಾರ ಬಿಟ್ಟು ಹೋಗ್ತಿದ್ರೆ ಹೇಳ್ರ. ಏನ್ ಕೇಳಿದ್ರ? ಏನಾರ ಬೇಕಿದ್ರೆ ಹೇಳ್ರ. ನೀವೇ ಕಲಿಯೋರಲ್ಲ. ನಿಮ್ಗೆ ಏನಾರ ಬೇಕಮ್ಮ ಏನಾರ ಹೇಳಿ. ನೀವು ಡೈಲಿ ಓದ್ತಾ ಶಾಲೆ ಹೇಳ ಹೇಳ ಎಂತ ಬಂದಿಲ್ಲ?
ಯಾವ ಕ್ಲಾಸ್ ಇತ್ತು? ಹಾ? ಇಲ್ಲೇ ಇದೆ. ಎಷ್ಟಿದಾವೆ? ಕಾಣಿಕೆ ಎಷ್ಟಿದಾವೆ? ಎಲ್ಲ ಕ್ಲಾಸ್ ಮುಗಿದಾವೆ? ಎಲ್ಲ ಈ ಭಾಗದಲ್ಲಿ ಮೇನ್ ಪ್ರಾಬ್ಲಮ್ ಈ ಭಾಗದಲ್ಲಿ ಸರ್ಕಾರದಿಂದ ಅನುದಾನ ಬರೋದು ಮೇಂಟೆನೆನ್ಸ್ಗೆ ಸಾಗುತ್ತಿಲ್ಲ. ಪೇರೆಂಟ್ಸ್ ಯಾರೋ ದೊಡ್ಡ ಮನಸ್ಸು ಮಾಡಿ ದಾನ ಕೊಟ್ಟರೆ ಒಳ್ಳೆಯದು. ಈ ಸಲ 7ನೇ ಕ್ಲಾಸ್ ಮಕ್ಕಳು ಹೋಮ್ವರ್ಕ್ ಕೊಟ್ಟರು. ಯಾರು ದಾನಿಗಳೇ ಕೊಡೋದಿದ್ರೆ ಕೊಡ್ಬೋದಿಲ್ಲ. ಫ್ಯಾನ್ ಒಂದಾಯ್ತು ಮತ್ತೆ ಇರೋದು ರಂಗಾಗ್ಬೇಕು ಬಂದು ಆಮೇಲೆ ಮತ್ತೆ ಬೇಕಾದ್ರೆ ಹೇಳ್ತಾರೆ. ಹೇಳಮ್ಮ ಎಂತಾಯ್ತು ಹೇಳಿ ಹೇಳಿ. ಹೇಳಿ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಟಿವಿ ಮನೆ ಟಿವಿ ಶಾಲೆ ಟಿವಿ ಬೇಕಂತೆ, ಮನೆ ಟಿವಿ ಇಲ್ಲ. ಟಿವಿ ಹಾಕಿದಾರಮ್ಮ, ಟಿವಿ ಹಾಕಿದ್ದಾರೆ ಮತ್ತೇನಿದೆ? ಏನು ಸಭಾಭವನ ದೊಡ್ಡ ಕಾರ್ಯಕ್ರಮ ನಾವೀಗ ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಸಭಾಭವನ ಈಗ ಇದಕ್ಕೆ ಅನುಮೋದನೆ ಇದೆ. ನಾವು ಈ ಸಲ ಒಂದ್ಸಲ ಪ್ರತಿಭಾ ಕಾರಂಜಿ ಬಾಲಕರು ಏನಾರು ಇದ್ರೆ ಹೇಳ್ಕೊಡ್ರಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಚರ್ಚೆ ಇದ್ರೆ ಹೇಳಿ. ಶಿಕ್ಷಣ ಎಲ್ಲ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹೇಗೆ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ ಹೇಗೆ ಅಥವಾ ಏನಾದ್ರು ಬದಲಾವಣೆ ಆಗ್ಬೇಕಾ ಹೇಗೆ ಮಕ್ಕಳು ಕೇಳಾಗ ಏನು ಬದಲಾವಣೆ ಹೇಳಿಲ್ಲ. ಅಲ್ಲ, ಶಿಕ್ಷಣ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಅದರ ಮಟ್ಟಿಗೆ ಎರಡನೇ ಅಂತ ಹೇಳುದಿಲ್ಲ ನಾವು. ಸಮಸ್ಯೆ ದೊಡ್ಡ ಸಮಸ್ಯೆ. ಬಸ್ ಅಂತ ನೋಡಿ ಆಯ್ತಾ? ಮತ್ತೇನಿಲ್ಲ? ಎರಡು ಮಕ್ಕಳು ಬೇಕು. 180 ಮಕ್ಕಳಿದ್ರೆ ಪಿ ಟೀಚರ್ ಕೊಡೋಣ. ಇಡೀ ತಾಲೂಕಲ್ಲಿ 2 ಜನ ಇದ್ದಾರೆ ಪಿ ಟೀಚರ್. ಇಡೀ ತಾಲೂಕಲ್ಲಿ ನಾವೆಲ್ಲ ಇಲ್ಲಿಂದ ಪಿ ಟೀಚರ್ ಮೇಲೆ ಹೆಚ್ಚುವರಿ ಮಾಡಿ ಹೊರಗೆ ಹಾಕಿದ್ದಾರೆ. ಕಾನ್ಸೂರ್ಲಿ ಇದ್ದವರು ಹೊರಗೆ ಹೋದ್ರು. ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ರೆ ಅಂದ್ರೆ ಮಕ್ಕಳು ಮತ್ತೆ ಹೆಂಗ್ ಭಾಗವಹಿಸ್ತಾರೆ? ಪಿ ಟೀಚರ್ ಇದ್ದ ಶಾಲೆಗಳಲ್ಲೇ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳು ಅಪ್ಪ ಎಂತದು ಇಲ್ಲಿಂದ ತಾಲೂಕು ಮಟ್ಟದವರೆ ಹೋಗ್ತಾರೆ ಪಾಪ. ಜಿಲ್ಲಾ ಮಟ್ಟದವರೆಗೂ ಹೋದವರಿದ್ದಾರೆ. ನೆಲಮಂಗಲ ಶಾಲೆ ಹುಡುಗಿ 2 ಬಾರಿ ರಾಜ್ಯ ಮಟ್ಟದಲ್ಲಿ ರನ್ನಿಂಗ್ ಹೋದ್ರು. ರನ್ನಿಂಗ್ ಅಲ್ಲಿ ಅಂದ್ರೆ ಅವರಿಗೆ ಸ್ಟ್ರೆಂತ್ ಇತ್ತು, ಹೋಯ್ತು. ಶಾಲೆ ಹುಡುಗಿ ಹೋಗಿದ್ದಾರೆ. ಗುಂಪಾಟದಲ್ಲಿ ಕೂಡ ಜಿಲ್ಲಾ ಮಟ್ಟವರೆಗೂ ಹೋಗಿದ್ದಾರೆ. ಶಾಲೆ ಎಜುಕೇಶನ್ ಅಲ್ಲಿ ಏನಾದ್ರು ಅದ್ರ ಬಗ್ಗೆ ಏನಂತ ಇದೆ? ಅಬ್ಜೆಕ್ಷನ್ ಏನಾಗಿದ್ದಾವೆ? ಅವ್ರಿಗೆ ಬೇಕಾದ ಅನುಕೂಲ ಒಂಚೂರ ಮಾಡ್ಕೊಡ್ರಿ. ಅವ್ರಿಗೆ ಬೇಕಾದ ಅನುಕೂಲ ಇನ್ನೂ ಚೆನ್ನಾಗಿ ಮಾಡ್ಕೊಡ್ರಿ, ಮಕ್ಕಳಿಗೆ ಇನ್ನೂ ಎಜುಕೇಶನ್ ಚೆನ್ನಾಗಿ 90% ಆ ಥರ ಅಲ್ಲ, 99 ಪಾಯಿಂಟ್ ಸಮಥಿಂಗ್ ಅಲ್ವಾ? ಮಧ್ಯ ಪಾಯಿಂಟ್ ಇರೋದು ಈಗ ಎಜುಕೇಶನ್ ಆ ಥರ ಕಾಂಪಿಟೇಷನ್ ಇದೆ. ಆಗ ಮಕ್ಕಳನ್ನು ಅದೇ ಥರ ಅವರು ರೆಡಿ ಆಗಬೇಕಾಗುತ್ತೆ ಅಲ್ವಾ? ಪಾಲಕರು ಜಿಮ್ಮೆದಾರಿ ಚೆನ್ನಾಗಿ ನೀವು ಹೇಳಿದ್ರೆ ಪಾಲಕರು ಕೂಡ ಅವರ ಒಂದು ಹೋಮ್ವರ್ಕ್ ಮಾಡುವಂಥದ್ದು. ಅಂದ್ರೆ ನಿಮ್ಗೆ ಒಂದ್ ವೇಳೆ ನಿಮಗೆ ಎಲ್ರಿಗೂ ಬರಲ್ಲ, ಎಜುಕೇಟೆಡ್ ಇಲ್ಲ ಅಂದ್ರೂ ಅವ್ರು ಏನು ಮಾಡ್ಕೊ ಹೋಗ್ತಾರೆ ಇಲ್ಲ ಹೊರಗೆ ಮಾಡುವಂಥದ್ದು. ಅಥವಾ ಏನು ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಂಡ್ರೆ ಇವತ್ತು ಆಯ್ತಾ ಕೇಳುವಂಥದ್ದು. ಈ ಥರ ಮಾಡಿದಾಗ ಅವರಿಗೂ ಸುಖ ಅಲ್ವಾ? ಸ್ವಲ್ಪ ಮಕ್ಕಳನ್ನು ಮೊಬೈಲಿಂದ ದೂರ ಇರಿಸಿ. ಅದೊಂದು ಯಾಕೆಂದ್ರೆ ಮೊಬೈಲ್ ಟಿವಿಗಳಿಂದ ಬಹಳ ಡೇಂಜರಸ್. ಅಂಥದ್ವರೆಗೆ ಬರುವವರೆಗೆ ಮೊಬೈಲ್ ಅನ್ನು ಬಹಳ ಅವಾಯ್ಡ್ ಮಾಡೋದು. ಮತ್ತೆ ಆದಷ್ಟು ಅವರಿಗೆ ಪುಸ್ತಕಗಳನ್ನು ಓದಿಸಲು ಇದು ಮಾಡಿ. ಲೈಬ್ರರಿలో ಪುಸ್ತಕಗಳು ಇರ್ತವೆ, ಅಂದ್ರೆ ಮಕ್ಕಳಿಗೂ ಕೂಡ ಹೇಳಿದೆ. ಗೊತ್ತಾಯ್ತಾ? ಅದೆಲ್ಲ ರಜೆಯಿಂದ ಮಾಡುವ ಶಾಲೆಗಳಿಂದ ಮಾಡಬಾರ್ದು. ಇವಾಗ ಗೊತ್ತಾಗ್ತದೆ. ಟಿವಿ ನೋಡ್ಬಾರ್ದು ಅಂತಾರೆ. ಟಿವಿ ಕೆಲವೊಂದು ನ್ಯೂಸ್ಗಳು ನೋಡ್ತಾರೆ. ಅಧ್ಯಕ್ಷರು ಊಟ ಮಾಡಿಲ್ಲ. ಇವರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕಂತ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಧರ್ಮಮನೆ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ
ನಡೀತಿದೆ ಅದ್ರ ಪ್ರಕಾರ ಇವತ್ತೊಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ವಿ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇದುವರೆಗೆ ಶಾಲೆಯಲ್ಲಿ ನಡೀತಾ ಇರುವಂತಹ ಎಲ್ಲ ಡಿಸ್ಕಷನ್ ಮಾಡಿದ್ದೇವೆ. ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ತಾವೆಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಆಮೇಲೆ ಶಾಲೆಗೆ ಏನೇನು ನ್ಯೂನತೆಗಳಿದ್ದಾವೆ ಅನ್ನೋದ್ರ ಬಗ್ಗೆನೂ ಸಹಿತ ನಾಗರಾಜರು ಸತತ 3 ದಿನದಿಂದ ಒಂದು ರಿವ್ಯೂ ಅನ್ನು ಮಾಡಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಂಚಾಯತ್ ರಿಪ್ರೆಸೆಂಟೇಟಿವ್ ಆದಂಥ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಶಾಲೆಗೆ ಏನೇನು ಸೌಲಭ್ಯಗಳು ಬೇಕು ಅದನ್ನ ಆದಷ್ಟು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ತಮ್ಮಿಂದನೂ ಒಂದು ಸ್ವಲ್ಪ ಎಫರ್ಟ್ ಇರಲಿ, ಕಡೆಗೆ ಶಾಲೆಯಿಂದನೂ ಇರಲಿ, ಪಂಚಾಯತಿಯಿಂದನೂ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಡೆಗೆ ಶಾಲೆಗೆ ಇವತ್ತಿನ ಈ ಒಂದು ಇದರಲ್ಲಿ ನಮ್ಮ ಮಕ್ಕಳು ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ನಾನು ವೈಯಕ್ತಿಕವಾಗಿ ಶಾಲೆಗೆ ಒಂದು 1,500 ರೂಪಾಯಿ ದೇವಣಿಗೆಯನ್ನು ಕೊಡ್ತಾ ಇದ್ದೇನೆ. ಬೇಸಿಗೆ ಬರ್ತಾ ಇದೆ, ಶಾಲೆಗೆ ಮಕ್ಕಳಿಗೆ ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತವನು. ಫ್ಯಾನಿಂದ ಮಾತು